I'll be the last one. ಸಂಡೆ ಸಿಗ್ತಪ್ಪ ಮನಿಕೊಂಡು ಆರಾಮಾಗಿರ್ಬೋದು ಅಂತ ಹೇಳ್ತಾರೆ. ರೆಸ್ಟ್ನ ವೇಟ್ ಮಾಡ್ತಾರೆ. ನಿಮಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಬಂದರೆ ವೆಲ್ಕಮ್ ಮಾಡ್ತೀನಿ. ತುಂಬ ಖುಷಿಯಾಗುತ್ತೆ. ಒಂದು ಕಮಿಟ್ಮೆಂಟ್ ಏನಿದೆಯಲ್ಲ ಅದಕ್ಕೋಸ್ಕರ ಒಂದು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ. ಹೆಸರು ಜ್ಯೋತಿ ಪ್ರಕಾಶ್. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಕೆಂಗೇರಿಯಿಂದ ನನ್ನದೇ ಆದ ಸ್ವಂತ ಬಿಸ್ನೆಸ್ ಇದೆ. ಮುಖ್ಯವಾಗಿ ಬರೋದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಆರೋಗ್ಯ ವಿಷಯದಿಂದ ಬಂದೆ, ಹೆಲ್ತ್ ಇಶ್ಯೂಸಿಂದ ಬಂದೆ. ನನಗೆ ಅವಕಾಶ ಕೊಟ್ಟಿದ್ದಂಥ ಜಲ್ಜಾ ಮೇಡಮ್ ನಾಟ್ಲಿ ವೆಲ್ಕಮ್. ತುಂಬ ಖುಷಿಯಾಗಿದೆ. ಯಾಕಂದರೆ ಮೇಡಮ್ ಅವರು ಹೋಗೋದಾದ್ರೆ ನಮ್ಮನ್ನು ಕರ್ಕೊಂಡು ಜೊತೆ ಬನ್ನಿ ಅಂತೇಳಿ ಒಂದು ಜರ್ನಿನಲ್ಲಿ ನಮ್ಗೆ ಕರ್ಕೊಂಡು ಬಂದರು. ಯೂಸ್ ಮಾಡಿದೆ. ಒಂದು ಅಲ್ಟಿಮೇಟ್ ರಿಸಲ್ಟ್. ಸ್ಕಿನ್ ಇಶ್ಯೂಸ್ ಕ್ಲಿಯರ್ ಆಯಿತು. ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಎಲ್ರಿಗೂ ಹೆಲ್ತ್ ಇಶ್ಯೂಸ್ ಇತ್ತು. ಹೆಲ್ತ್ನ ಕ್ಲಿಯರ್ ಆಯಿತು. ಏನು ಸಪ್ಲಿಮೆಂಟ್ಸ್ನ ಬಳಸ್ತಾ ಒಂದು ವಂಡರ್ಫುಲ್ ರಿಸಲ್ಟ್ಸ್ನ ಸಿಕ್ತು. ತುಂಬ ಖುಷಿಯಾಗುತ್ತೆ. 75 ಇಯರ್ಸು ಇವತ್ತು ಆರಾಮಾಗಿ ಹೆಲ್ತಿಯಾಗಿ ನಮ್ಮ ಸಪ್ಲಿಮೆಂಟ್ಸ್ ಬಳಸ್ಕೊಂಡು ಚೆನ್ನಾಗಿದ್ದಾರೆ. ಯಾಕಂದರೆ ಇಂಗ್ಲೀಷ್ ಮೆಡಿಸಿನ್ ಸ್ಟಾಪ್ ಮಾಡಿ ಹೆಲ್ತಿಯಾಗೋಕ್ಕೆ ಒಂದು ಬೆಸ್ಟ್ ಸಪ್ಲಿಮೆಂಟ್, ಬೆಸ್ಟ್ ಕಂಪ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವೆಸ್ಟಿಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಬರ್ 1 ಕಂಪ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವರ್ಲ್ಡ್ ವೈಡ್ ಹೋಗಿರೋಂಥ ಒಂದು ಕಂಪ್ನಿ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಆ ಥರ ಒಂದು ಸಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಆರೋಗ್ಯವಾಗಿರಬೇಕು ಅಂದರೆ ಸಪ್ಲಿಮೆಂಟ್ಸ್ನ ಬಳಸಿ. ನಿಮ್ಗೇನಾದರೂ ಇನ್ಕಮ್ ಬೇಕು ಅಂತ ಅಂದರೆ ಮನೇಲಿರೋ ಪೇಸ್ಟು, ಸೋಪು, ಶಾಂಪೂಸ್ನೆಲ್ಲ ಚೇಂಜ್ ಮಾಡ್ತಾ ಬನ್ನಿ. ನಮ್ಮ ವೆಸ್ಟಿಜ್ ಪ್ರಾಡಕ್ಟ್ಸ್ನ ಇವತ್ತು ಕಂಪ್ಲೀಟ್ ಹೋಗಿ ಎಲ್ಲನೂ ಯಾರು ಹೊಸಬಿದ್ದೀರಾ, ನಿಮ್ಗೇನಾದ್ರು ಇನ್ಕಮ್ ಬೇಕು, ನಿಮ್ಮ ಕೈಲಿ ಆಗಲ್ಲ ಅಂದರೆ 100% ವೆಸ್ಟಿಜ್ ಬನ್ನಿ. ನಿಮ್ಮ ಒಂದು ಅಂದ್ಕೊಂಡಿರೋ ಡ್ರೀಮ್ಸ್ ಇನ್ಕಮು ಸಿಗುತ್ತೆ. ಆರೋಗ್ಯ ಪ್ಲಸ್ ಇನ್ಕಮು. ವರ್ಷಕ್ಕೊಂದು ಫಾರಿನ್ ಟ್ರಿಪ್ ಸಿಗುತ್ತೆ. ನಿಮ್ಮ ಅಂದ್ಕೊಂಡಿರೋ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಂಡು ಒಳ್ಳೆ ಬೆಸ್ಟ್ ಅಪರ್ಚುನಿಟಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಜಲ್ಜಾ ಮೇಡಮ್ಗೆ. ಅದೇ ಥರ ಆನಂದ್ ಸರ್ನ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ಥರ ನನ್ನ ಬ್ಯಾಕ್ಗ್ರೌಂಡ್ ಆಗಿ ನಾನು ಸಪೋರ್ಟ್ ಮಾಡಿರೋಂಥ ಶೇಖರ್ ಸರ್, ಪದ್ಮ ಮೇಡಮ್ ಮತ್ತು ಸುನಿಲ್ ಸರ್ ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ನನ್ನ ಮಾತನಾಡಿಸ್ತೀನಿ. ಥ್ಯಾಂಕ್ ಯು. ವಿಶ್ವನಾಥ್ ಎಲ್ಲರೂ ಯಾವುದೇ ಕಾರಣಕ್ಕೆ ಮಿಸ್ ಮಾಡಿದಾಗೆ ಒಂದು ಬೆಸ್ಟ್ ಅಪರ್ಚುನಿಟಿ ಸಿಗುತ್ತೆ. ಮಿಸ್ ಮಾಡಿದಾಗೆ ಬನ್ನಿ. ನೀವು ಯಾರು ಕರ್ಕೊಂಡು ಬಂದಿದೆ ನಾವು ಮೀಟ್ ಮಾಡಿ ಈ ಒಂದು ಅವಕಾಶನ ಮಿಸ್ ಮಾಡ್ದಂಗೆ ತೊಗೊಳ್ಳಿ ಅಂತ ಹೇಳ್ತಾ ಎಲ್ಲರೂ ನಿಮ್ಗೆ ಏನು ಅಂದ್ಕೊಂಡಿರೋ 100% ಜಾಬಲ್ಲಿ ಏನಾಗಲ್ಲ, ನಿಮ್ಮ ಬಿಸ್ನೆಸ್ಸಲ್ಲಿ ಏನಾಗಲ್ಲ, ಎಲ್ಲರೂ ಇಲ್ಲಿ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ವೆಸ್ಟೀಜ್. ಆ್ಯಕ್ಚುಲಿ ನಾನು ಹೌಸ್ ವೈಫ್ ಆಗಿದ್ದೆ. ಹೆಲ್ತ್ ಇಶ್ಯೂಸಿಂದ ನಾನು ವೆಸ್ಟೀಜ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬಂದೆ. ನಂದು ಸೈನಸೈಟಿಸ್ ಪ್ರಾಬ್ಲಮ್ ಇದ್ದಿದ್ದು, ಅಂದರೆ ಸಿವಿಯರ್ ಹೆಡ್ಏಕ್, ಮೆಮೊರಿ ಲಾಸ್, ಹೆವಿ ಮೆಮೊರಿ. ಬಟ್ ಡ್ರೀಮ್ ಇತ್ತು ಲೈಫಲ್ಲಿ. ಏನು ಡ್ರೀಮ್ ಅಂದರೆ ನಾನು ಡಾಕ್ಟರ್ ಆಗಬೇಕು ಅಂತ. ಬಟ್ ಎಜುಕೇಷನ್ ಟೈಮಲ್ಲಿ ಓದಿದ್ದೆಲ್ಲ ಮರು ಡೈಲಿ ಮಾತ್ರೆ ಈ ಥರನೇ ಲೈಫ್ ಇದಾಗೋಯ್ತು. ಮದುವೆ ಆಯಿತು, ಮಕ್ಕಳಾಗೋಯ್ತು. ಬಟ್ ಡ್ರೀಮ್ ಇಲ್ಲ. ಅಂದರೆ ನನ್ನ ಡ್ರೀಮ್ ಸ್ಪಾಯ್ಲ್ ಆಯಿತು ಅಂತ ಅದು ನನಗೆ ಎಲ್ರಿಗೂ ಇರುತ್ತಲ್ಲ, ಆ ಡ್ರೀಮ್ ನನಗೆ ಡಿಸ್ಟರ್ಬ್ ಮಾಡ್ತಾಯಿತ್ತು. ನಾನೇನು ಮಾಡಿಲ್ಲ ಅನ್ನೋ ಫೀಲಲ್ಲಿದ್ದಾಗ ಆ ಟೈಮಿಗೆ ನನಗೆ ಆನಂದ್ ಸರ್ ಬಂದ್ಬಿಟ್ಟು ಸಪ್ಲಿಮೆಂಟ್ ಬಗ್ಗೆ ಹೇಳಿದರು. ಈ ಥರ ಸಪ್ಲಿಮೆಂಟ್ ಇದೆ ಮೇಡಮ್, ಯೂಸ್ ಮಾಡಿ ಅಂತ. ಬಟ್ ನನ್ನ ಕ್ವಶನ್ ಏನಂತಂದರೆ, ಸರ್ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಆಗದೇ ಇರೋ ಸಪ್ಲಿಮೆಂಟ್ಗೆ ಹೆಂಗಾಗುತ್ತೆ ಅಂತ ಕ್ವಶನ್ ಹಾಕಿದೆ. ಇಲ್ಲ ಮೇಡಮ್ ನೀವು ಟ್ರೈ ಮಾಡಿ ನೋಡಿ ಅಂತ. ಸರ್ ನನಗೆ ಎಲ್ಲೋ ಪಾಸಿಟಿವ್. ಒಂದೇನಂತಂದರೆ ನಮ್ಮ ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲನೂ ಅರ್ಜಿಂದ ನಾವು ಅಂದರೆ ಆಯುರ್ವೇದಿಕ್ ಬೇಸಲ್ಲೇ ಇದ್ದಿದ್ದು. ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ. ನನಗೆ ಸೂಪರ್ ರಿಸಲ್ಟ್. ಅಂದರೆ ನನಗೇನು ಮರು ಆಗ್ತಿತ್ತು ಆ ಮರು ಕ್ಲಿಯರು. ಪ್ರತಿದಿನ ಮಾತ್ರೆ ಇದ್ದಿದ್ದು, ಮಾತ್ರೆ ಸ್ಟಾಪು. ಮತ್ತು ನನ್ನ ಸರ್ ಹೇಳಿದ್ರು, ಮೇಡಮ್ ನೀವೀಗ ಹೆಲ್ತ್ ರಿಕವರಿ ಆಯ್ತಲ್ಲ, ಡ್ರೀಮ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ನೀವು ಟ್ರೈ ಮಾಡ್ಬೋದು ಅಂದರು. ಸರ್ ನಾನು ಕೇಳಿದೆ, ಸರ್ ಹೇಗೆ ಅಂದರೆ ನನ್ನ ಹೆಲ್ತ್ ಸರಿ ಆಯ್ತಲ್ವ, ಡ್ರೀಮ್ ನನ್ನ ಆಗುತ್ತೆ ನಂದು ಹೋಪಲ್ಲಿ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿದೆ, ಮನೆ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಯೂಸ್ ಮಾಡಿದೆ. 101 ರೂಪಾಯಿ ಜರ್ನಿ ಸ್ಟಾರ್ಟ್ ಆಯಿತು. 101 ರೂಪಾಯಿ ಅಂತಂದರೆ ದೊಡ್ಡದೇ, ಆದರೆ ಆಗ ಚಿಕ್ಕದು ಅನಿಸುತ್ತೆ. ಬಟ್ ನನ್ನ ಲೈಫಲ್ಲಿ ಅದು ದೊಡ್ಡದಾಯ್ತು. ಅಂದರೆ ಪರ್ಸ್ನಲ್ ಅರ್ನಿಂಗ್ ಅನ್ನೋದು 101 ಬಂದು ಹೈಯೆಸ್ಟ್ ಇನ್ಕಮ್ 75,000 ಇನ್ಕಮ್ ತೊಗೊಂಡೆ. ಫಾರಿನ್ ಕಣ್ಸಿತ್ತು, ಬಟ್ ಹೋಗಲ್ಲ ಅದು ಗೊತ್ತು ಅನ್ನೋದು. ಬಟ್ ಫಾರಿನ್ ನಾನೇ ಒಬ್ಬಳೇ ಹೋಗಲಿಲ್ಲ, ನನ್ನ ಟೀಮ್ ಪಾರ್ಟ್ನರ್ಸ್ನೂ ಕರ್ಕೊಂಡು ಹೋಗಿ ಬಂದೆ. ಬಟ್ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿ ಚೇಂಜ್ ಆಯಿತು. ಹಾಗೇ ಇದ್ದಿದ್ರೆ ಲೈಫ್ ಹಾಗೇ ಇರ್ತಿತ್ತು. ಬಟ್ ಒಂದು ಡಿಸಿಷನ್ ತೊಗೊಂಡಿದ್ದಕ್ಕೆ ಇವತ್ತು ಚೇಂಜ್ ಆಯಿತು. ಎಸ್ಪೆಷಲಿ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆನಂದ್ ಸರ್ಗೆ. ಅದೇ ಥರ ಸಪೋರ್ಟ್ ಪ್ರತಿಯೊಂದು ಸಪೋರ್ಟ್ಗೂ ಆಗಲಿ, ಸುನಿಲ್ ಸರ್ ಸಪೋರ್ಟು, ಅವ್ರಿಗೂ ಹಾರ್ಟ್ಲಿ ಥ್ಯಾಂಕ್ಸ್. ಶೇಖರ್ ಸರ್, ಪದ್ಮ ಮೇಡಮು, ಜೊತೆಗೆ ನನ್ನ ಟೀಮ್ ಪಾರ್ಟ್ನರ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಾನು ಅಪ್ಲೈನ್ ಒಂದೇ ಮಾತು ಹೇಳಿದ್ದು, ನೀವು ಏನು ಅಚೀವ್ಮೆಂಟ್ ಮಾಡ್ತೀರೋ ನಿಮ್ಮ ಟೀಮ್ಗೇನು ಅಚೀವ್ಮೆಂಟ್ ಕೊಡಿಸಿ ಅಂದರು. ಬಟ್ ಒಂದು ನನ್ನ ಡೈಮಂಡ್ ಆಯಿತು. ನನ್ನ ಟೀಮ್ ಪಾರ್ಟ್ನರ್ನು ಡೈಮಂಡ್ ಮಾಡಬೇಕು ಅಂತ ಇವತ್ತು ತುಂಬ ಹೆಮ್ಮೆ ಅನಿಸುತ್ತೆ. ಜೊತೆಗೆ ಅಂದರೆ ನಮ್ಮ ಟೀಮ್ ಪಾರ್ಟ್ನರು ಡೈಮಂಡ್ ಡೈರೆಕ್ಟರ್ ಟೈಟಲ್, ಜೊತೆಗೆ ಕಾರ್ ಫಂಡ್ ಅನ್ನೋದು ಲಕ್ಸುರಿ ಕಾರ್. ಯಾವ ಮೀಟಿಂಗ್ ಹೋದ್ರು ಜೊತೆ ಸರ್ ಹೇಳ್ತಾನೆ ಇರ್ತಾರೆ, ಮೇಡಮ್ ನಂದು ಹೆಲಿಕಾಪ್ಟರ್ ಕಾರ್. ಅಂದರೆ ಅವ್ರನ್ನ ನೋಡಿ ನಾನು ಮೋಟಿವೇಶನ್ ಹೇಳಬೇಕಂದ್ರೆ, ಒಬ್ಬರು ಯಾವಾಗಲೂ ಅಷ್ಟೇ ಅಲ್ವಾ, ನನ್ನ ಡ್ರೀಮ್ ಬಗ್ಗೆ ಮಾತಾಡ್ತಾ ಇದ್ದಾಗ ಪಕ್ಕದ್ರಲ್ಲಿ ಇದ್ದವ್ರೂ ಮೋಟಿವೇಶನ್ ಕೊಡೋದಕ್ಕೆ ಖುಷಿ ಆಗುತ್ತೆ. ಅಂಥದ್ದು ಸರ್ದು ಡೈಮಂಡ್ ಕಂಪ್ಲೀಟು, ಕಾರ್ ಫಂಡ್ ಸ್ಟಾರ್ಟ್ ಆಗ್ತಿದೆ. ಬಟ್ ಅವ್ರೇನು ಡ್ರೀಮ್ ಇದೆಯಾ ಅದು 100% ಫಿಲ್ ಆಗಬೇಕಂತ ಆಲ್ ಲೀಡರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. Thank you so much. Go for next level.